ಆದರೆ ಅಲ್ಲಲ್ಲ, ಯಾಕೆ ಪ್ರಶ್ನೆಗಳು ಬರ್ತವೆ ಅಂದರೆ ಸಾಹೇಬ್ರೆ, ನೀವು 40% ಸರ್ಕಾರ ಅಂತ ಕ್ಯಾಂಪೇನ್ ಮಾಡಿ ಅಧಿಕಾರಕ್ಕೆ ಬಂದವರು ಅನ್ನೋ ಕಾರಣಕ್ಕೆ ನಿಮ್ಮಿಂದ ಸ್ವಲ್ಪ ಜಾಸ್ತಿ ಪ್ರಾಮಾಣಿಕತೆಯನ್ನು ಬಯಸ್ತಾರೆ ಜನ. ಒಪ್ಕೊಳ್ತೀನಿ, ಯಾಕಂದ್ರೆ ಕ್ಯಾಂಪೇನ್ ಮಾಡಿದ್ರಲ್ಲ ನೀವು, ಒಪ್ಕೊಳ್ತೀನಿ 40% ಸರ್ಕಾರ PCM ಅಂತ. ಎಸ್, ಐ ಅಗ್ರೀಡ್. ನೀವು ಹೇಳೋದನ್ನ ಒಪ್ಕೊಳ್ತೀನಿ. ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕಾಗಿದ್ರೆ ಭಾಳ ಸಮಗ್ರವಾಗಿ ಆಗಬೇಕು. ಅದಕ್ಕೆ ಐ ಆಮ್ ಟೆಲ್ಲಿಂಗ್ ಆನೆಸ್ಟ್ಲಿ, ಈಗ ಮೊದಲೇ ಬಾರಿಗೆ ಫಸ್ಟ್ ಟೈಮ್ ಈ ಸಾರಿ ಆಯವ್ಯಯ ಬುಕ್ ತೆಗೀರಿ, 5 ಇಲಾಖೆಗಳಲ್ಲಿ ಭ್ರಷ್ಟಾಚಾರ 0 ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಸಿದ್ದರಾಮಯ್ಯ. 5 ಇಲಾಖೆ ಮೊದಲೇ ಅಂತ ಇದು. ಎಸ್, ಫೇರ್ ನೋಡಿ, ಕರ್ನಾಟಕದಲ್ಲಿ 1985ದಿಂದ ಈ ವರ್ಗಾವಣೆ ಅನ್ನೋದು ಒಂದು ದಂಧೆ ಆಗಿಬಿಡ್ತು. ಬರ್ತಾ 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 MLAಗಳು ಹೇಳಿದ್ದೇ ತಹಸೀಲ್ದಾರ್ ಇರಬೇಕು, MLA ಹೇಳಿದವನೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರಬೇಕು, MLA ಹೇಳಿದವರೇ ಹಿಂಗಿರ್ಬೇಕು, ಮಂತ್ರಿಗಳಿದ್ದರಂತ ವ್ಯವಸ್ಥೆ ಬಂದು ಈ ಪೀಕಿಗೆ ಹೋಗಿಬಿಟ್ಟದ್ದು. BJP ಸರ್ಕಾರ ಇರ್ಬೋದು, JDS ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಒಂದು ಮಟ್ಟಕ್ಕೆ ಮುಟ್ಟಿಬಿಟ್ಟಿದೆ ಮೇಲೆ. ಇದನ್ನು ಕಡಿಮೆ ಮಾಡ್ಬೇಕಂದ್ರೆ ಯಾರಾದರೂ ಒಬ್ರು ತೀರ್ಮಾನ ತೆಗೆದುಕೊಳ್ಬೇಕು. ಇಲ್ಲ ರಾಜಕೀಯವಾಗಿ ನಾವು ಅವ್ರನ್ನ ಬೈತೀವಿ, ಅವ್ರು ನಮ್ಮನ್ನು ಬೈತಾರೆ. ಅಲ್ಲ, 5 ಇಲಾಖೆ ಯಾವುದಾದ್ರು ಅದಕ್ಕೆ ಬಂದೀಗ ಅದು ಬೈತಿದ್ದೀವಿ.